ಸ್ನೇಹಿತರೆ ನಮಸ್ತೆ. ಜನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲ ಮಾಡಳ್ಳಿ. ಶರಣ್ಯ ಅನ್ನುವ ಹೆಸರು ಈಗ ಇಡೀ ನಾಡಿನಾದ್ಯಂತ ಸಂಚಲನ ಮೂಡಿಸಿದೆ. ಶರಣ್ಯ ಅನ್ನುವ 36 ವರ್ಷದ ಯುವತಿ ಕೇರಳ ಮೂಲದವಳು, ಕೇರಳದ ಕೋಜಿಕೋಡೋಳು. ಮಡಿಕೇರಿಗೆ ಬರ್ತಾಳೆ. ಯಾವಾಗ? ಏಪ್ರಿಲ್ 2ನೇ ತಾರೀಕು ಚಾರಣಕ್ಕೆ ಅಂತ ಹೇಳಿ ಬರ್ತಾಳೆ. ಏಪ್ರಿಲ್ 2ನೇ ತಾರೀಕು ಚಾರಣಕ್ಕೆ ಅಂತ ಬಂದವಳು ಚಾರಣದಲ್ಲಿ ಮಧ್ಯೆ ಕಳೆದೋಗ್ಬಿಡ್ತಾಳೆ. ಅವಳು ಏಕಾಂಗಿಗೆ ಬಂದಿರ್ತಾಳೆ. ಸೋಲೋ ಟ್ರಿಪ್ ಇವಾಗ ದೊಡ್ಡ ಫ್ಯಾಷನ್ನು. ಸೋಲೋ ಟ್ರಿಪ್ ಅಂತ ಭಾಳ ದೊಡ್ಡ ಮಜಾ ಕೊಡುತ್ತೆ ಸೋಲೋ ಟ್ರಿಪ್ಪು. ನೀವು ಏಕಾಂಗಿಯಾಗಿ ಹೊರಡಿ ಎಲ್ಲಾದರೂ ಒಂದಷ್ಟು ನೆಮ್ಮದಿ ಸಿಗುತ್ತೆ ಅಂತಕ್ಕಂಥ ಭಾಳ ದೊಡ್ಡ ಫ್ಯಾಷನ್ನು. ಅದರಲ್ಲೂ ಕೂಡ ಈ ಟೆಕ್ಕಿಗಳಂತೂ ಭಾಳ ದೊಡ್ಡ ಫ್ಯಾಷನ್ಗಳಿರ್ತವೆ. ದೊಡ್ಡ ದಂಡು ಕಟ್ಕೊಂಡು ಬೈಕ್ ರೈಡಿಂಗಿಂದ ಹಿಡಿದು ಜೀಪ್ ರೈಡಿಂಗಿಂದ ಹಿಡಿದು ಹಿಂಗೆ ಒಂಟಿಯಾಗಿ ಹೋಗ್ತಕ್ಕಂಥದ್ದು ಸಾಕಷ್ಟು ಫ್ಯಾಷನ್ಗಳಿದ್ದಾವೆ. ಅವರ ಕೆಲಸದ ಒತ್ತಡದ ನಡುವೆ ಅವ್ರಿಗೆ ಯಾವ ಥರ ರಿಲ್ಯಾಕ್ಸೇಷನ್ ಬೇಕೋ ಆ ಥರ ರಿಲ್ಯಾಕ್ಸೇಷನಲ್ಲಿ ಪಾಸಿಟಿವ್ ವರ್ಷನಲ್ಲಿ ಇದೊಂದು ಟ್ರೆಕ್ಕಿಂಗು ಭಾಳ ಮುಖ್ಯವಾದ್ದು. ಇದು ಭಾರಿ ಒಳ್ಳೆಯ ಕೆಲಸ. ಅಂಥದ್ದೇ ಒಂದು ಒಳ್ಳೆಯ ಟ್ರೆಕ್ಕಿಂಗಿಗೆ ಅಂತ ಹೇಳ್ಬಿಟ್ಟು ಶರಣ್ಯ ಏಪ್ರಿಲ್ 2ನೇ ತಾರೀಕು ಅಂದರೆ ಏಪ್ರಿಲ್ 1ನೇ ತಾರೀಕು ಹಿಂದಿನ ದಿವಸನೇ ಬಂದು ಮಡಿಕೇರಿಯ ಅಲ್ಲಿ ಯಾವುದೋ ಒಂದು ಹೋಮ್ ಸ್ಟೇಯಲ್ಲಿ ಉಳ್ಕೊಂತಾಳೆ. ಏಪ್ರಿಲ್ 2ನೇ ತಾರೀಕು ಟ್ರೆಕ್ಕಿಂಗಿಗೆ ಅಂತ ಹೊರಡ್ತಾಳೆ. ಟ್ರೆಕ್ಕಿಂಗಿಗೆ ಹೋದವಳು ಮಧ್ಯೆ ಕಳೆದೋಗ್ತಾಳೆ. ಅವ್ರ ಜೊತೆ ಇನ್ನೂ ಒಂದು 9 ಜನ ಗಂಡಸರು ಟ್ರೆಕ್ಕಿಂಗ್ ಹೋಗ್ತಾ ಇರ್ತಾರೆ. ಅವ್ರ ಜೊತೆ ಒಬ್ಬೊಬ್ಬರು ಹೋಗೋಡಪ್ಪ ಇಲ್ಲ ಕಾಡು ಪ್ರಾಣಿಗಳೆಲ್ಲ ಇದ್ದಾವೆ, ಇವ್ರ ಜೊತೆ ಸೇರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅರಣ್ಯ ಇಲಾಖೆ ಕಳಿಸ್ತಾರೆ. ಆ ಅರಣ್ಯ ಇಲಾಖೆಯ ಮಾತಿನಂತೆ ಇವರು ಆ 9 ಜನಗಳ ಜೊತೆ ಇವ್ರು ಹೋಗ್ತಾಳೆ. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕಳೆದೋಗ್ತಾಳೆ, ಮಿಸ್ ಆಗ್ತಾಳೆ. ಅದಾದ ನಂತರ ಭಾನುವಾರ ಅಂದರೆ ಏಪ್ರಿಲ್ 5ನೇ ತಾರೀಕು ಕಾಣಿಸ್ಕೊಂಡ್ರೆ ಸಿಗ್ತಾಳೆ. ಅದರ ನಡುವೆ 155 ಜನ ಅರಣ್ಯ ಇಲಾಖೆಯವರು, ಟಾಸ್ಕ್ ಫೋರ್ಸ್ನವರು, ಅವರು ಇವರು ಎಲ್ಲ ಸೇರಿ ಕೆಲಸ ಮಾಡ್ತಾರೆ, ಹುಡುಕ್ತಾರೆ, ಎಲ್ಲ ಮಾಡ್ತಾರೆ. ಅಲ್ಲಿಯ ಸ್ಥಳೀಯರು ಭಾಳ ಮುಖ್ಯವಾದ ಪ್ರಮುಖ ಪಾತ್ರ ವಹಿಸ್ತಾರೆ. ಆ ಸ್ಥಳೀಯರು ಬಂದುಬಿಟ್ಟು ಅವ್ರನ್ನ ಹುಡುಕ್ತಾರೆ. ಯಾಕೆಂದರೆ ಸ್ಥಳೀಯರಿಗೆ ಯಾವುದೇ ಅರಣ್ಯ ಇಲಾಖೆ ಆಗಿರಲಿ, ಟಾಸ್ಕ್ ಫೋರ್ಸ್ ಆಗಿರಲಿ, ಸ್ಥಳೀಯರಿಗೆ ಗೊತ್ತಿದ್ದಷ್ಟು ಮಾಹಿತಿ ಅವರಿಗೆಲ್ಲ ಗೊತ್ತಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು 4-5 ಜನಗಳ ಸ್ಥಳೀಯರ ಟೀಮು ಭಾಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಆ ಶರಣ್ಯಗಳನ್ನು ಕಾಡಿಂದ ಆಚೆ ಕಡೆ ತರ್ತಾರೆ. ಇಷ್ಟು ಮ್ಯಾಟ್ರ್ ನಡುವೆ ಏನಾಗ್ತದೆ ಈಗ ಅಂತಂದರೆ, ಶರಣ್ಯ ಒಬ್ಬಳು ನಕ್ಸಲ್ನ ಭೇಟಿ ಮಾಡೋಕ್ಕೆ ಹೋಗಿದ್ಲೋಳು. ಯಾರಾದರೂ ಕೂಡ 4 ದಿವಸ ಊಟ ಇಲ್ಲದೆ ಸಾಧ್ಯ ಆಗುತ್ತಾ? ಅದು ಕಾಡಲ್ಲಿ ಒಬ್ಬ ಒಂಟಿ ಹೆಣ್ಣು ಮಗಳು, ಅದು ಆ ಕಾಡಾನೆಗಳಿರೋಂಥದ್ದು, ಭಾಳ ವನ್ಯಜೀವಿಗಳಿರೋಂಥದ್ದು. ಅದರ ಜಾಗದಲ್ಲಿ ಒಬ್ಬಳು ಹೆಣ್ಣು ಮಗಳು 4 ದಿವಸ ಇದ್ದು ಆಚೆ ಕಡೆ ಬರುವಾಗ ಒಂದು ಚೂರು ಮುಖದಲ್ಲಿ ಒಂದು ಬೇಸರ ಇಲ್ಲ, ಒಂದು ಸುಸ್ತಿಲ್ಲ, ಒಂದು ಏನೂ ಇಲ್ಲದಂಗೆ ಭಾಳ ಅಷ್ಟೊಂದು ಲವಲವಿಕೆಯಿಂದ ಬರ್ತಾರಲ್ಲ ಇವಳು. ಹಂಗೆ ಬಂದಿದ್ದಾಳೆ ಅಂತಂದರೆ ಅವ್ಳು ಖಂಡಿತವಾಗಿಯೂ ಕೂಡ ಕಾಡಲ್ಲಿ ಮಿಸ್ ಆಗಿಲ್ಲ. ನಕ್ಸಲ್ನೋ ಮತ್ತೊಂದು ಭೇಟಿ ಮಾಡೋಕ್ಕೆ ಹೋಗಿಲ್ಲ, ಅವ್ಳು ಹುನ್ನಾರನೇ ಬೇರೆ ಏನೋ ಇದೆ ಅನ್ನೋ ರೀತಿ ಮಾತುಕತೆ ಶುರುವಾಗಿದೆ. ಒಂದು ವಿಷಯ ಜನಗಳಿಗೆ ನೆನಪಿರಲಿ, ಮನುಷ್ಯನ ಟೆಂಡೆನ್ಸಿ ಇದೆಯಲ್ಲ, ಮನುಷ್ಯನ ಮಾನಸಿಕ ವ್ಯವಸ್ಥೆ ಇದೆಯಲ್ಲ, ಆ ಮೆಕ್ಯಾನಿಸಮ್ ಇದೆಯಲ್ಲ, ಇದುವರೆಗೂ ಕೂಡ ಅರ್ಥ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ನಿಮಗೆ ನೆನಪಿರಬೇಕು, ಪರ್ವತದಲ್ಲಿ ಪವಾಡದ ಪುಸ್ತಕ ಬಂದಿದೆ. ಅದು ಇಂಗ್ಲೀಷಿಂದ ಕನ್ನಡಕ್ಕೆ ತರ್ಜುಮೆ ಕೂಡ ಆಗಿದೆ. ಅದರಲ್ಲಿ ಪರ್ವತಗಳಲ್ಲಿ ಕಳೆದು ಹೋದಂಥವರು ಯಾವ ರೀತಿ ನಡ್ಕೊಂತಾರೆ ಅನ್ನೋದ್ರ ಬಗ್ಗೆ ಆ ಪುಸ್ತಕ ಓದಿ ಸಿಕ್ಕಿದ್ರೆ ಆ ಪುಸ್ತಕದಲ್ಲಿ ಭಾಳ ನೀಟಾಗಿ ವಿವರಿಸ್ತಾ ಹೋಗ್ತಾರೆ. ಅದರಲ್ಲಿ ಮನುಷ್ಯರೇ ಯಾವ ರೀತಿ ನಡೆಸ್ಕೊತಾರೆ ಅನ್ನೋ ಭೀಕರವಾದ ದೃಶ್ಯಗಳು, ಸನ್ನಿವೇಶಗಳು ಕೂಡ ಬರ್ತವೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಈ ಶರಣ್ಯರ ಕೇಸಲ್ಲಿ ಈ 4 ದಿವಸ 3 ರಾತ್ರಿ 4 ಹಗಲನ್ನ ಕಾಡಲ್ಲಿ ಕಳೆದಲ್ಲ ಶರಣ್ಯ, ಅಷ್ಟು ಚೆನ್ನಾಗಿ ಅಂದರೆ ಅವಳು ಅಷ್ಟೊಂದು ವೆಲ್ದಿಯಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಇಷ್ಟೊತ್ತಿಗೆ ಏನಾದರೂ ಆಗಿ ಬರಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಇವರು ಕಲ್ಪನೆ ಇಟ್ಕೊಂಡಿದ್ರು. ಸಿಕ್ಕಾಪಟ್ಟೆ ಮಲಯಾಳಮ್ ಸಿನಿಮಾಗಳು ನೋಡ್ಬೋದು ಅಂತ ಕಾಣುತ್ತೆ. ಈ ಫ್ಯಾಂಟಸಿ ಸಿನಿಮಾಗಳಿದಾವಲ್ಲ, ಈ ಕಾಡಲ್ಲಿ ಕಳೆದೋಗ್ಬಿಡೋದು, ಕಾಡಲ್ಲಿ ಕಳೆದೋದಾಗ ಏನೋ ಸಿಕ್ಬಿಡೋದು, ಯಾರೋ ಅಚಾನಕ್ಕಾಗಿ ಯಾರೋ ಸಿಕ್ಬಿಡ್ತಾರೆ, ಆಗಂತುಕರು ಸಿಕ್ಬಿಡ್ತಾರೆ, ದೆವ್ವಗಳು ಸಿಕ್ಬಿಡ್ತವೆ, ಕಾಡು ಪ್ರಾಣಿಗಳು ಸಿಕ್ಬಿಡ್ತವೆ, ಹಂಗೇನೋ ಆಗ್ಬಿಡ್ಬೋದು ಅನ್ನೋ ರೀತಿ ಮನಸ್ಸಿನಲ್ಲಿ ಕಲ್ಪನೆ ತುಂಬಿಕೊಂಡು ಆ ಕಲ್ಪನೆ ಮುಖಾಂತರ ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಹೇಳ್ಬೇಕಲ್ಲಿ ಹೆಂಗೆ ಬೇಕಂಗೆ ಪೋಸ್ಟ್ ಆಗ್ತಾ ಕೂತಿದ್ದಾರೆ. ಶರಣ್ಯ ಆ್ಯಕ್ಚುಲಿ ಹೇಳಬೇಕು ಅನ್ನೋಂಗಿದೆ, ಶರಣ್ಯ ಒತ್ತಟ್ಟಿಗಿರಲಿ 1 ವಾರ ಕಾಲ, 4 ದಿವಸ ಅಲ್ಲ, 1 ವಾರಗಳ ಕಾಲ ಮನುಷ್ಯ ತನ್ನ ಆತಂಕದ ಸಮಯದಲ್ಲಿ, ತನ್ನ ಅನ್ನೆಸೆಸರಿಯಾಗಿ ಅಥವಾ ಅಚಾನಕ್ಕಾಗಿ ಹುಟ್ಟಂಥ ಸಮಯದಲ್ಲಿ 1 ವಾರಗಳ ಕಾಲ ಆರಾಮಾಗಿ ಇರಬಲ್ಲ. ಏಕೆಂತಂದರೆ ನನಗೆ ಇನ್ಯಾವ ದಿಕ್ಕೂ ಇಲ್ಲ, ನಾನೀಗ ಕಳೆದೋಗಿದ್ದೀನಿ, ನನ್ನ ಸಹಾಯಕ್ಕೆ ಇನ್ಯಾರೂ ಬರೋದಿಲ್ಲ, ನನ್ನ ಜೀವನ ಇಲ್ಲಿಗೆ ಮುಗಿದು ಹೋಯ್ತು ಅನ್ನೋ ವಾತಾವರಣದಲ್ಲಿ ಮನುಷ್ಯನ ಮನಸ್ಸು ಬೇರೆ ರೀತಿಯೇ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಆ ರೀತಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ ತಕ್ಷಣವೇ ಆ ಮನಸ್ಸು ರೆಡಿ ಆಗ್ತಾ ಹೋಗುತ್ತೆ. ನನಗೆ ನಾಳೆಯಿಂದ ಊಟ ಸಿಗಲ್ಲ, ನನಗೆ ನಾಳೆಯಿಂದ ನನಗೆ ಹಾಸಿಗೆ ಸಿಗಲ್ಲ, ನಾಳೆಯಿಂದ ನಾನು ನಿದ್ದೆ ಮಾಡೋಕ್ಕಾಗಲ್ಲ. ಈ ರೀತಿಯ ವಾತಾವರಣ ಶುರುವಾದ ತಕ್ಷಣವೇ ಅವರು ಮಾನಸಿಕವಾಗಿ ಸಿದ್ಧರಾಗ್ತಾ ಹೋಗ್ತಾರೆ. ಮಾನಸಿಕವಾಗಿ ಸಿದ್ಧರಾಗ್ತಾ ಹೋದಂಗೆ ಅದು ಅವ್ರಿಗೆ ಗೊತ್ತಿರಲ್ಲ, ಅದು ಅವ್ರಿಗೆ ಗೊತ್ತಾಗೋದೇ ಇಲ್ಲ. ದೇಹದ ಮೆಕ್ಯಾನಿಸಮ್ಮೇ ಹೆಂಗೆ, ಮನಸ್ಸಿನ ಮೆಕ್ಯಾನಿಸಮ್ಮೇ ಹೆಂಗೆ, ಈ ಥರದ್ದು ಏನಾದ್ರು ಆಗೋಂಥ ಸನ್ನಿವೇಶ ಇದೆ ಅಂತ ತಕ್ಷಣವೇ ಅವರು ಮನಸ್ಸು ಸಿದ್ಧ ಆಗ್ತಾ ಹೋಗುತ್ತೆ. ಮನಸ್ಸು ಸಿದ್ಧ ಆಗ್ತಾ ಹೋದಂಗೆ ಅವರು ನೀರಿಗೆ ಹೊಂದ್ಕೊಳ್ಳಲ್ಲ, ಊಟಕ್ಕೆ ಹೊಂದ್ಕೊಳ್ಳಲ್ಲ, ಅಥವಾ ಊಟ ಸಿಕ್ಕಿದ್ರೆ ಪರವಾಗಿಲ್ಲ, ಊಟ ಸಿಗಲಿಲ್ಲ ಅಂತಂದ್ರೆ ಸಮಸ್ಯೆ ಇಲ್ಲ. ಆ ರೀತಿಯ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ತಾ ಹೋಗ್ತಾರೆ. ಅದು ಸಹಜವಾಗಿ ಕಾಡಲ್ಲಿ ಕೆಲವು ಭಯಗಳು ಆಗದಂತೂ ಅದನ್ನು ಯಾರು ತಪ್ಪಿಸೋಕ್ಕಾಗಲ್ಲ. ಆ್ಯಕ್ಚುಲಿ ಹೇಳಬೇಕು ಅನ್ನೋಂಗಿದ್ರೆ, ಕೆಲವರು ಈ ಥರ ಟೆಕ್ಕಿಗಳಿಗೆ ಮೊದಲೇ ಮಾನಸಿಕವಾಗಿ ಬೇರೆ ರೀತಿಯಾದ ಒತ್ತಡಗಳಿಗೆ ಸಿಲುಕಿದಂಥವರಿಗೆ ಈ ರೀತಿಯ ಒತ್ತಡವನ್ನು ನಿಭಾಯಿಸೋದಂತ ತುಂಬ ಕಷ್ಟ ಏನಾಗೋದಿಲ್ಲ. ನಾವೀಗಾಗಲೇ ಸಾಕಷ್ಟು ಕೇಸ್ಗಳು ನೋಡ್ತೀವಿ. ಈ ಥರ ಬದುಕನ್ನ ಹೆಂಗಪ್ಪ ಬದುಕ್ತಾ ಇದೆಯಾ ಅಂತ ನಾವು ಸಾಕಷ್ಟು ಜನ ಕೇಳ್ತೀವಿ. ಯಾವ್ಯಾವ ರೀತಿ ಬದುಕ್ತಾರೆ.
ಅದು ತುಂಬ ಜನ ಅಲ್ಲಿ ನಿಮಗೆ ಕಾಡಲ್ಲೇನು ಹೋಗಿ ಊಟ ಸಿಕ್ಕಿಲ್ಲದೆ ಇರ್ಬೋದು, ಆದರೆ ನಾಡಲ್ಲೇ ಇಟ್ಕೊಂಡು ಕೂಡ 4 ದಿವಸ ಅಲ್ಲ ವಾರಗಟ್ಟಲೆ ಊಟ ಸಿಗದೆ ಅಂತ ನಾವು ನೋಡ್ತಾ ಇರ್ತೀವಿ. ಅಂಥದ್ರಲ್ಲಿ ಶರಣ್ಯಳ ಬಗ್ಗೆ ಈಗ ಇರ್ತಕ್ಕಂಥದ್ದಕ್ಕೆ ಒಂದೇ ಒಂದು ರೀಸನ್ ಇಷ್ಟೊಂದು ಚರ್ಚೆ ಆಗೋದಕ್ಕೆ, ಒಂದು ಆಕೆ ಅಷ್ಟೊಂದು ಲವಲವಿಕೆಯಿಂದ ಕಾಡೆಯಿಂದ ಆಚೆ ಕಡೆ ಬಂದಿದ್ದು. ಜಿಗಣೆಗಳು ಕಚ್ಚಲಿಲ್ವಾ ಅಂತ ಕೇಳಿದ್ದಾರೆ ಕೆಲವು ಪೋಸ್ಟ್ಗಳಲ್ಲಿ, ಜಿಗಣೆಗಳು ಕಚ್ಚಿ ಆಕೆಗೆ ಏನಾಗಿಲ್ವಾ ಅಂತ. ಜಿಗಣೆ ಕಚ್ಚಿ ಇದುವರೆಗೆ ಯಾರು ಸತ್ತೋಗಿರೋದನ್ನು ನೀವು ಯಾರು ನಗಾಡ್ಕೊಂಡು ಕೇಳಬೇಕಷ್ಟೇ, ಕಾಡಿನ ಬಗ್ಗೆ ಸಣ್ಣ ಪ್ರಜ್ಞೆ ಇಲ್ಲದಿದ್ದವ್ರು ಕೇಳಬೇಕಷ್ಟೇ. ಅಟ್ಲೀಸ್ಟ್ ಯಾರನ್ನೂ ಓದ್ಕೊಳ್ಳಿಲ್ಲ ಅಂತಂದು ಈ ಫೇಸ್ಬುಕ್ಕಲ್ಲಿ ಕಾಮೆಂಟ್ ಹಾಕೋಂಥವ್ರು ಕನಿಷ್ಠ ಪಕ್ಷ ತೇಜಸ್ವಿ ಅವ್ರನ್ನೋ, ಕುವೆಂಪು ಅವ್ರನ್ನೋ, ಕಾರಂತರನ್ನೋ, ಹಾಗಳಿ ನಾಗರಾಜ್ ಅವ್ರನ್ನೋ, ಸಾಕಷ್ಟು ಮಲೆನಾಡು ಸಾಹಿತಿಗಳಿದ್ದಾರೆ. ಆ ಸಾಹಿತಿಗಳು ಬರೆದಿರ್ತಕ್ಕಂಥ ಕಥಾನಕಗಳನ್ನು ಓದಿ ಕಾಡಿನ ಸ್ವಲ್ಪ ಪರಿಚಯ ಆಗಲಿ ನಿಮಗೆ. ಸುಮ್ಮನೆ ಕಾಡಿಗೆ ಅಟ್ಲೀಸ್ಟ್ ಆ ಶರಣ್ಯ ಟ್ರೆಕ್ಕಿಂಗ್ ಓದಲು, ನೀವು ಟ್ರೆಕ್ಕಿಂಗಿಗೂ ಕೂಡ ಹೋಗಿಲ್ಲ ನೀವು. ಯಾವುದೋ ಫೇಸ್ಬುಕ್ಕಲ್ಲೋ ಫೋಟೋದಲ್ಲಿ ಸಿಗುತ್ತಲ್ಲ, ತುಂಬ ಸ್ವಿಟ್ಜರ್ಲ್ಯಾಂಡು, ಇದು ಕಾಶ್ಮೀರ, ಇದು ಪಶ್ಚಿಮ ಘಟ್ಟ, ಇದು ಸಕಲೇಶ್ಪುರ, ಚಿಕ್ಕಮಗಳೂರು, ಮುಳ್ಳಯ್ಯನಗಿರಿ ಅಂತ ಈ ಥರ ನೋಡ್ಬೇಕು ಕೂತ್ಕೊಂಡು ಸುಮ್ಮನೆ ಕಾಮೆಂಟ್ ಹಾಕೋದಲ್ಲ. ಯಾಕೆ ಅಂತಂದರೆ ಶರಣ್ಯ ಕೇರಳದಿಂದ ಬಂದಳು ಅನ್ನೋದೇ ಇವ್ರಿಗೆ ದೊಡ್ಡ ಸಮಸ್ಯೆ. ಕೇರಳದ ಬಗ್ಗೆ ಕೆಲವು ಪಂಗಡಗಳಿಗೆ ಅದೇನೋ ಒಂಥರ ಸಿಟ್ಟು. ಕೇರಳ ಅಂತ ಅಂದ್ಬಿಟ್ರೆ ಅಲ್ಲಿ ಇರ್ತಕ್ಕಂಥವರೆಲ್ಲ ಲೆಫ್ಟಿಸ್ಟ್ಗಳು, ಅಲ್ಲಿದ್ದಾರೆಲ್ಲ ಬುದ್ಧಿಜೀವಿಗಳು, ಅಲ್ಲಿದ್ದಾರೆಲ್ಲ ವಿಚಾರವಾದಿಗಳು, ಅಲ್ಲಿದ್ದಾರೆಲ್ಲ ಮುಸ್ಲಿಮ್ಸು, ಅಲ್ಲಿದ್ದಾರೆಲ್ಲ ಕ್ರಿಶ್ಚಿಯನ್ಸು, ಈ ರೀತಿಯ ಹಿಂದುತ್ವವಾದಿಗಳ ಬಗ್ಗೆ ಭಾಳ ದೊಡ್ಡ ಅಸಮಾಧಾನ ಇದೆ. ಅಸಮಾಧಾನ ಯಾವ ರೀತಿ ವಾದ ಆಗ್ತಾ ಇದ್ದಾರೆ ಇವರು ಅಂತಂದರೆ, ಶರಣ್ಯ ಬಂದು ಕಾಡಿಗೆ ಹೋಗಿ ನಕ್ಸಲ್ನ ಭೇಟಿ ಮಾಡಿದ್ದಾಳೆ, ಇದರ ಬಗ್ಗೆ ದೊಡ್ಡ ತನಿಖೆ ಆಗಬೇಕು ಅಂತ. ಖಂಡಿತವಾಗಿಯೂ ತನಿಖೆ ಆಗಬೇಕು. ಯಾಕೆ ಅಂತಂದರೆ ಇದೊಂದು ಸಾಮಾಜಿಕ ಅಧ್ಯಯನ ಕೂಡ ಆಗುತ್ತೆ. ಇವರ ಥರದಲ್ಲೇ ಸರ್ಕಾರ ನಡ್ಕೊಳಕ್ಕಾಗಲ್ಲ. ಯಾಕೆ ಅಂತಂದರೆ ಒಂದೊಂದಾಗಿ ಆಚೆ ಕಡೆ ಬರಬೇಕಾಗತ್ತೆ. ಒಂದು ವೇಳೆ ಶರಣ್ಯ ಆ ರೀತಿ ಪ್ರಚಾರಕ್ಕೋಸ್ಕರದೇ ಈ ಥರ ಏನಾದ್ರು ಮಾಡಿದ್ಲು ಅಂತ ಆಗಿದ್ದಾರೆ, ಅದನ್ನು ಶರಣ್ಯ ಇಷ್ಟೊತ್ತಿಗೆ ಬೇರೆ ರೀತಿ ನಡ್ಕೊತಿದ್ಲು. ಆದರೆ ಕೇರಳದ ಜನ ಪ್ರಜ್ಞಾವಂತರು ಅನ್ನೋದೇ ಈ ನಾಡಿನ ಜನಕ್ಕೆ ಇರ್ತಕ್ಕಂಥ ಸಮಸ್ಯೆ. ಕೇರಳನ ನಾವು ದೂಷಿಸೋದಕ್ಕೆ ಸಾಕಷ್ಟು ಕಾರಣಗಳಿರ್ಬೋದು, ಆದರೆ ಶರಣ್ಯಳ ಕೇಸಲ್ಲಿ ಮಾತ್ರ ಒಬ್ಬ ಮನುಷ್ಯನ ಕಾಡಲ್ಲಿ ಕಳೆದೋದಾಗ ಅಥವಾ ಬೇರೆ ಇನ್ನೆಲ್ಲೋ ಕಳೆದೋದಾಗ, ಕೆಲವು ಮರುಭೂಮಿಲೇ ಕಳೆದೋಗ್ಬೋದು. ಮರುಭೂಮಿನ ಹೆಂಗಿರುತ್ತೆ, ನಮಗೆ ಕಣ್ಣು ಆಯಿಸಿದಷ್ಟು ದೂರನೂ ಬರೀ ಮರಳಷ್ಟೇ. ಮರಳು ಬಿಟ್ಟರೆ, ಮರಳು ದಿಂಡೆಗಳು ಬಿಟ್ಟರೆ ನಿಮ್ಗೇನೂ ಕಾಣಲ್ಲ. ನಾವು ಒಂದು ಸರಿ ನೋಡೋಂಥ ಮರಳು ದಿಣ್ಣೆ ಗಾಳಿಗೆ ಇನ್ನೊಂದು ಕಡೆ ಹೋಗಿ ಶಿಫ್ಟ್ ಆಗಿಬಿಟ್ಟಿರುತ್ತೆ. ಆ ಥರ ವಾತಾವರಣದಲ್ಲೂ ಕೂಡ 16 ದಿವಸ ಜೀವಂತವಾಗಿದ್ದು ಬಂದಂಥವ್ರು ನಾವು ನೋಡಿದ್ದೀವಿ. ಹಿಮಾಲಯಗಳಲ್ಲಿ ಕಳೆದೋಗಿ ಹಿಮಾಲಯಗಳಲ್ಲಿದ್ದು ಬಂದಂಥವ್ರು ನಾವು ನೋಡಿದ್ದೀವಿ. ಅಲ್ಲಿ ಆ ಹಿಮಾಲಯದ ಬಿಳಿ ಬಣ್ಣವನ್ನು ಕಣ್ಣಲ್ಲಿ ಕಾಪಾಡ್ಕೊಳ್ಳೋದೇ ಕಷ್ಟ. ಅಷ್ಟು ವೈಟು ಬಿಸಿಲು ಅನ್ನೋದು ಹಿಮದ ಮೇಲೆ ಬಿದ್ದಾಗ ಆ ಕಣ್ಣೇ ಉಳಿಯೋದ, ಕಣ್ಣೇ ಕರಗೋಗ್ತವೆ. ಸೈನಿಕರ ಸಮಸ್ಯೆಗಳನ್ನು ನೀವು ಓದಬೇಕು, ಪುಸ್ತಕಗಳನ್ನು ಓದಿ ಗೊತ್ತಾಗುತ್ತೆ. ಅದು ನೋಡಿದಾಗ ಇಂಥ ವಾತಾವರಣಗಳಲ್ಲಿ ಕೇವಲ 4 ದಿವಸ ಅಲ್ಲ 40 ದಿವಸಗಳ ಕಾಲ ಇದ್ದು ಕೂಡ ಬದುಕಿ ಬಂದ ಕಥೆಗಳನ್ನು ನೋಡಿದ್ದೀವಿ. ಹಾಗಾಗಿ ಯಾವುದೇ ರೀತಿ ಊಹಾಪೋಹಗಳಿಗೆ, ಸಿನಿಮಾ ರೀತಿ ಫ್ಯಾಂಟಸಿಗಳಿಗೆ ಬೆಲೆ ಕೊಡೋದೇನೆ, ಆ ರೀತಿಯ ಉಚ್ಚಾಟಕ್ಕೆಲ್ಲ ಹೇಳಿದ್ದಾನೆ. ಈ ಶರಣ್ಯ ಅನ್ನೋ ಹುಡುಗಿ ಅದು ತಪ್ಪೇ ಮಾಡೋದು. ಯಾಕೆಂದ್ರೆ ಹೋಗ್ಬೇಕಾದ್ರೆ ಒಂದು ಸಿದ್ಧತೆಗಳು ಬೇಕಾಗತ್ತೆ. ಟ್ರೆಕ್ಕಿಂಗಿಗೆ ಅಂತ ಹೋಗುವಾಗ, ಆ ಟ್ರೆಕ್ಕಿಂಗ್ಗೆ ಒಂದು ಒಬ್ಬಳೇ ಹೋದಾಗ ಸೋಲೋ ಟ್ರಿಪ್ ಎಂಜಾಯ್ ಮಾಡಿ ಬೇಡ ಅಂತ ಹೇಳಲ್ಲ, ಆದರೆ ಆ ಸೋಲೋ ಟ್ರಿಪ್ ಜೊತೆಗೆ ಭಾಳಷ್ಟು ಎಚ್ಚರಿಕೆಗಳನ್ನು ತಗೊಬೇಕಾಗತ್ತೆ. ಒಂದೇನು ಅಂತಂದರೆ ಫೋಟೋಸ್ ಹೆಂಗೆ ತೆಗೆದ್ಲು ಇವಳು ಅಂತ. ಫೋಟೋಸ್ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತಲ್ಲ, ಫೋಟೋಸ್ ಹೆಂಗೆ ತೆಗೆದ್ಲು. ಮೊಬೈಲ್ ಸ್ವಿಚ್ ಆಫ್ ಆದರೂ ಕೂಡ ಅವಳ ಬ್ಯಾಗಲ್ಲಿ ಕ್ಯಾಮ್ರಾ ಇತ್ತು. ಅವಳು ವಾಪಸ್ ಬಂದಾಗ ಕ್ಯಾಮ್ರಾವನ್ನು ಅರಣ್ಯ ಇಲಾಖೆಯವರು ತೆಗೆದು ಆ ಕಡೆಗೆ ಜೊತೆಗೆ ಇಟ್ಕೊಂಡಿದ್ದಾರೆ ಮಾಜರಿಗೆ ಅಂತ ಹೇಳ್ಬಿಟ್ಟು. ಆ ಕ್ಯಾಮ್ರಾದಲ್ಲಿದ್ದಂಥ ಫೋಟೋಸ್ಗಳನ್ನು ಆಚೆ ಕಡೆ ಬಿಟ್ಟಿದ್ದಾರೆ. ಸಾಕಷ್ಟು ವಿಚಾರಗಳು ತನಿಖೆ ಮಾಡಲಿ. ಇದೇನು ದೊಡ್ಡ ವಿಷಯ ಏನಲ್ಲ, ಇದು ಭಾಳ ದೊಡ್ಡ ವಿಷಯ ಏನಲ್ಲ. ಇದನ್ನು ತನಿಖೆ ಮಾಡಲಿ. ನಾವು ವಿಡಿಯೋ ಯಾಕೆ ಮಾಡಿದ್ವಿ ಅಂತಂದರೆ, ಶರಣ್ಯಾಳ ಮುಖಾಂತರ ಈ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟರಲ್ಲಿ ಇರ್ತಕ್ಕಂತಹ ಈ ಮಹಾನ್ ಸಂಶೋಧಕರಿದಾರಲ್ಲ, ಆ ಸಂಶೋಧಕರ ಕಥೆಗಳು ಕೇಳ್ಬಿಟ್ರೆ ನಮಗೆ ನಗು ಬರುತ್ತೆ. ಕೆಲವರು ಹೆಂಗಾಗಿ ಕುಡಿಯೋದು ಅಂತಂದರೆ, ಅವಳು ಕಾಡಲ್ಲಿ 4 ದಿವಸ ಅದೇನೋ ನೀರು ಕುಡ್ಕೊಂಡು ಬದುಕಿದ್ಲಲ್ಲಿ, ತೊರೆಯಲ್ಲಿ ಹೊಳೆಯಲ್ಲಿ ನೀರು ಕುಡಿದ್ಲು ಅಂತ. 4 ದಿವಸ ಹೊಳೆ ನೀರು ಕುಡಿದ್ರೆ ಸತ್ತೇ ಹೋಗ್ತಾರೆ ಅಂತ ಬರ್ಬಿಟ್ಟವ್ರೆ. ಹೊಳೆ ನೀರು ಕುಡಿದ್ರೆ ಯಾರು ಸತ್ತು ಹೋಗ್ತಾರೆ ಅಂದರೆ ಏನು ಕಾಮನ್ ಸೆನ್ಸ್ ಇದೆಲ್ಲ. ಈ ರೀತಿಯದ್ದೆಲ್ಲ ನೋಡ್ತಾ ಕನಿಷ್ಠ ಪಕ್ಷ ಜಾಗ್ರತೆಗಾದ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಕಾಡಿನ ಪರಿಚಯ ಮಾಡ್ಕೊಳ್ಳಿ, ಮರಳುಗಾಡಿನ ಪರಿಚಯ ಮಾಡ್ಕೊಳ್ಳಿ, ಹಿಮಾಲಯದ ಪರಿಚಯ ಮಾಡ್ಕೊಳ್ಳಿ, ಮಲ್ಸೀಮೆ, ಬಯಲ್ಸೀಮೆ, ಅರೆಮಲೆನಾಡು ಎಲ್ಲ ಹೆಂಗಿರುತ್ತೆ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಅದಕ್ಕೆ ಡೈವರ್ಸಿಟಿ ಬಗ್ಗೆ ಇರಬೇಕು ಅಂತ. ನಾವೆಲ್ಲ ಒಂದು ಅನ್ನೋದ್ರ ನಡುವೆನೂ ಕೂಡ ಇಲ್ಲಿ ಹಲವಾರು ಕಲ್ಚರ್ಗಳಿದ್ದಾವೆ, ಹಲವಾರು ರೀತಿಯ ಪ್ರಾದೇಶಿಕ ವಲಯಗಳಿದ್ದಾವೆ. ಅವು ಪರಿಚಯ ಇಲ್ಲದೆ ಹೋದರೆ ಈ ಥರ ನಾನ್ಸೆನ್ಸ್ ಮಾತುಗಳು ಬರ್ತವೆ. ಇಂಥವೆಲ್ಲ ನಿಲ್ಲಿಸಲಿ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡಿದ್ದೀವಿ. ಧನ್ಯವಾದಗಳು.